me forever on fire. ಇನ್ನು ಸ್ನೇಹಿತರಿಂದಲೇ ದರ್ಶನ್ ಗ್ಯಾಂಗ್ಗೆ ಸಂಕಷ್ಟ ಕಾದಿದ್ಯಾ? ಅನುಮಾನ ಮೂಡಿಸ್ತಾ ಇದೆ ಚಿಕ್ಕಣ್ಣ ಮತ್ತು ದರ್ಶನ್ ಭೇಟಿ. ಈಗಾಗಲೇ ಚಿಕ್ಕಣ್ಣ ದರ್ಶನ್ರನ್ನ ಭೇಟಿಯಾಗಿ ಬಂದಿದ್ದಾರೆ. ಭೇಟಿ ಆಗೋದಕ್ಕೆ ಕಾರಣ ಏನು ಹಾಗಾದ್ರೆ ಅನ್ನುವಂಥ ಕುತೂಹಲ ಮೂಡ್ತಾ ಇದೆ. ಯಾಕೆಂದ್ರೆ ಹಿಂದೆ ದರ್ಶನ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು, ಅಂದ್ರೆ ಹೇಳಿದ್ರಂತೆ ಪೊಲೀಸರಿಗೆ, ಯಾರು ಕೂಡ ಹೊರಗಡೆಯಿಂದ ಭೇಟಿ ಮಾಡೋದಕ್ಕೆ ಬರೋದು ಬೇಡ, ನನ್ನ ಕುಟುಂಬಸ್ಥರು ಬಂದ್ರೆ ಸಾಕು, ಬೇರೆಯವ್ರು ಬಂದ್ರು ಅಂತ ಅಂದ್ರೆ ಅವ್ರಿಗೂ ನೋವಾಗುತ್ತೆ, ನನಗೂ ನೋವಾಗುತ್ತೆ ಅಂತ. ಹಾಗಿದ್ರು ಕೂಡ ಚಿಕ್ಕಣ್ಣ ನಿನ್ನೆ ಭೇಟಿಯಾಗಿ ಬಂದಿದ್ದಾರೆ ದರ್ಶನ್ರನ್ನ. ದರ್ಶನ್ ವಿರುದ್ಧ ಈಗಾಗಲೇ 164 ಸ್ಟೇಟ್ಮೆಂಟ್ ಕೊಟ್ಟಿರುವಂತ ಚಿಕ್ಕಣ್ಣ ನಿನ್ನೆ ಭೇಟಿಯಾಗಿದ್ದಾದ್ರೂ ಯಾಕೆ ಹಾಗಾದ್ರೆ? ಜೈಲಿನಲ್ಲಿರುವಂತಹ ದರ್ಶನ್ ನಿಂದಾನೇ ನಟ ಚಿಕ್ಕಣ್ಣಗೆ ಖುದ್ದಾಗಿ ಕರೆ ಹೋಗಿದೆ ಅನ್ನುವಂತ ಆರೋಪ ಕೂಡ ಕೇಳ್ಬರ್ತಾ ಇದೆ. ಹಾಗಾಗಿ ಪೊಲೀಸರು ಏನ್ ಕೇಳಿದ್ರು ಅಂತ ಚಿಕ್ಕಣ್ಣಗೆ ದರ್ಶನ್ ಪ್ರಶ್ನೆ ಮಾಡಿದ್ದಾರಂತೆ. ನಿನ್ನೆ ಜೈಲಿನಲ್ಲಿ ಚಿಕ್ಕಣ್ಣ ಬಳಿ ಈ ರೀತಿ ಕೇಳಿದ್ರಂತೆ. ಪೊಲೀಸರು ನಿನ್ನ ಏನ್ ಕೇಳಿದ್ರು, ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ಯಾ ಅನ್ನುವಂತ ಪ್ರಶ್ನೆಯನ್ನ ದರ್ಶನ್ ಅವರು ಚಿಕ್ಕಣ್ಣಗೆ ಕೇಳಿರೋದ್ರಿಂದ ಸದ್ಯಕ್ಕೆ ಈಗ ದರ್ಶನ್ ಅವರೇ ಹಾಗಾದ್ರೆ ಖುದ್ದಾಗಿ ಚಿಕ್ಕಣ್ಣಗೆ ಫೋನ್ ಮಾಡಿ ಕರ್ಸ್ಕೊಂಡ್ರ? ಯಾಕೆಂದ್ರೆ ಈ ಹಿಂದೆ ಅನೇಕ ನಟ ನಟಿಯರು ಭೇಟಿ ಮಾಡಬೇಕು ಅಂದ್ರೂ ಕೂಡ ದರ್ಶನ್ ಹೇಳಿದ್ರು, ಯಾರು ಕೂಡ ಭೇಟಿ ಮಾಡೋದಕ್ಕೆ ಬರಬೇಡಿ, ನನ್ನ ಈ ಪರಿಸ್ಥಿತಿಯಲ್ಲಿ ನೋಡಿ ನಿಮಗೂ ನೋವಾಗುತ್ತೆ, ನನಗೂ ನೋವಾಗುತ್ತೆ ಅಂತ. ಇದೆಲ್ಲ ಆದ ಬಳಿಕ ನಿನ್ನೆ ಸ್ಯಾಂಡಲ್ವುಡ್ಗೆ, ಇಂಡಸ್ಟ್ರಿಗೆ ಒಳ್ಳೇದಾಗ್ಲಿ, ಏಳ್ಗೆ ಆಗ್ಲಿ ಅಂತ ಕಲಾವಿದರ ಸಂಘದಲ್ಲಿ ಚಾಮರಾಜಪೇಟೆಯಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡಿದ್ರು. ಅಂದ್ರೆ ಹೋಮ, ಯಾಗ, ಗಣಹೋಮ ಇವೆಲ್ಲವನ್ನ ಮಾಡಿದ್ರು. ಅದಾದ ಬಳಿಕ ಪ್ರಸಾದ ತೆಗೆದುಕೊಂಡು ನಟ ಧನ್ವೀರ್ ಇರ್ಬೋದು, ಅಭಿಷೇಕ್ ಅಂಬರೀಶ್ ಇರ್ಬೋದು, ಚಿಕ್ಕಣ್ಣ ಹೋದ್ರು ಅಂತ ಹೇಳಲಾಗ್ತಾ ಇತ್ತು. ಆದರೆ ಚಿಕ್ಕಣ್ಣ ದರ್ಶನ್ ವಿರುದ್ಧ 164 ಸ್ಟೇಟ್ಮೆಂಟ್ ಕೊಟ್ಟಿದ್ರೂ ಕೂಡ ಯಾಕೆ ಭೇಟಿ ಮಾಡೋದಕ್ಕೆ ಹೋದ್ರು ಅನ್ನುವಂಥ ಕುತೂಹಲ ಇದ್ದೇ ಇತ್ತು. ಸದ್ಯಕ್ಕೆ ಒಂದಷ್ಟು ಅನುಮಾನಗಳಿಗೂ ಕೂಡ ಅದು ಕಾರಣ ಆಗ್ತಾ ಇದೆ. ಹಾಗಾದ್ರೆ ದರ್ಶನ್ ಅವರೇ ಖುದ್ದಾಗಿ ಚಿಕ್ಕಣ್ಣ ಅವ್ರಿಗೆ ಫೋನ್ ಮಾಡಿಸಿ ಚಿಕ್ಕಣ್ಣ ಅವರನ್ನ ಭೇಟಿ ಮಾಡ್ಬೇಕಂತ ಏನಾದರೂ ಹೇಳಿದ್ರ? ಹಾಗಾಗಿನೇ ಚಿಕ್ಕಣ್ಣ ಅವ್ರನ್ನ ಭೇಟಿ ಮಾಡಿದ್ರ? ಚಿಕ್ಕಣ್ಣ ಹಾಗೂ ದರ್ಶನ್ ಮಧ್ಯೆ ಆದಂಥ ಕಾನ್ವರ್ಸೇಷನ್ ಏನು ಹಾಗಾದ್ರೆ? 164 ಸ್ಟೇಟ್ಮೆಂಟ್ನಲ್ಲಿ ಚಿಕ್ಕಣ್ಣ ಏನು ಹೇಳಿದ್ರು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಅಂತ ಚಿಕ್ಕಣ್ಣ ಅವ್ರನ್ನ ದರ್ಶನ್ ಅವರೇ ಕರ್ಸ್ಕೊಂಡ್ರ ಅನ್ನುವಂಥ ಪ್ರಬಲವಾದ ಅನುಮಾನ ಮೂಡ್ತಾ ಇದೆ. ಕಾರಣ ಇಲ್ಲಿವರೆಗೂ ಕೂಡ ಚಿಕ್ಕಣ್ಣ ಭೇಟಿ ಆಗೋದಕ್ಕೆ ಹೋಗಿರಲಿಲ್ಲ, ನಿನ್ನೆ ಹೋಗಿದ್ದಾರೆ. ಹಾಗಾಗಿ ರೇಣುಕಾಸ್ವಾಮಿ ಕೆಲಸ ಮಾಡ್ತಿದ್ದಂಥ ಫಾರ್ಮಸಿಯಿಂದ ಈಗ ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ರೇಣುಕಾಸ್ವಾಮಿ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ಅಲ್ಲಿಂದ ಈಗ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಪೊಲೀಸರು. ಬೆಂಗಳೂರಿನಲ್ಲಿರುವಂತಹ ಅಪೋಲೋ ಫಾರ್ಮಸಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಆ ಅಪೋಲೋ ಫಾರ್ಮಸಿಯ ಕೇಂದ್ರ ಕಚೇರಿಗೆ ಪೊಲೀಸರು ಈ ಹಿಂದೆ ಪತ್ರವನ್ನ ಬರೆದಿದ್ರು. ರೇಣುಕಾಸ್ವಾಮಿ ಹತ್ಯೆ ಆಗಿದೆಯಲ್ಲ, ಆ ರೇಣುಕಾಸ್ವಾಮಿಯ ಕೆಲಸದ ಬಗ್ಗೆ, ಅವ್ರು ಎಷ್ಟು ದಿನದಿಂದ ಇಲ್ಲಿ ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರು, ಏನ್ ಕೆಲಸ ಮಾಡ್ಕೊಂಡಿದ್ರು, ಅವರ ಚಲನವಲನಗಳಿರ್ಬೋದು ಅಥವಾ ಅವರ ದಿನಚರಿಯ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಅಂತ ಆ ಕೇಂದ್ರ ಕಚೇರಿಗೆ ಪತ್ರವನ್ನ ಬರೆದಿದ್ರು ಪೊಲೀಸರು. ರೇಣುಕಾಸ್ವಾಮಿ ಕೆಲಸ ಮಾಡ್ತಾ ಇದ್ದ ಬಗ್ಗೆ ಮಾಹಿತಿ ನೀಡುವಂತೆ ಬರೆದಿದ್ದಂತ ಪತ್ರಕ್ಕೆ ಈಗ ರೆಸ್ಪಾನ್ಸ್ ಸಿಕ್ಕಿದೆ. ಡಿ ಗ್ಯಾಂಗ್ ವಿರುದ್ಧ ಈಗ ಸಾಕ್ಷಿಗಳು ಪ್ರಬಲವಾಗ್ತಾ ಇದ್ದಾವೆ. ಸಿಮ್ ಕಂಪನಿಗಳಿಂದ ಸಿಡಿಆರ್ ಪಡೆದಂತ ಪೊಲೀಸರು ಈಗ ಕಾಲ್ ಡೀಟೇಲ್ಸ್ ರೆಕಾರ್ಡ್ ಅನ್ನ ಈಗ ಪಡ್ಕೊಂಡಿದ್ದಾರೆ. ಆರೋಪಿಗಳು ಯಾರ್ಯಾರ ಜೊತೆ ಯಾವಾಗ ಮಾತನಾಡಿದ್ದಾರೆ, ಈಗಾಗಲೇ ಈ ಕೇಸ್ನಲ್ಲಿರುವಂಥದ್ದು 17 ಜನ ಆರೋಪಿಗಳು. ಹಾಗಾಗಿ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ರು, ಪ್ರಭಾವಿ ನಾಯಕರೇನಾದ್ರೂ ಇವ್ರ ಜೊತೆಗಿದ್ದಾರಾ, ಈ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನು ಯಾರ್ಯಾರು ಭಾಗಿಯಾಗಿದ್ರು, ಇದೆಲ್ಲದ್ರ ಬಗ್ಗೆ ಕೂಡ ಡೀಟೇಲ್ಸ್ ಅನ್ನ ಕಲೆ ಹಾಕ್ತಾ ಇದ್ದಾರೆ. ಇನ್ನು ಪ್ರಮಾಣ ಪತ್ರದ ಜೊತೆಗೆ ಸಿಡಿಆರ್ ಅನ್ನ ನೀಡಿದ್ದಾರೆ ವೊಡಾಫೋನ್ ಕಂಪನಿಯಿಂದ. ಅಂದ್ರೆ ಈ ಫೋನ್ ಸಿಮ್ ಕಾರ್ಡ್ಗಳನ್ನ ಬಳಸ್ತಾ ಇದ್ರಲ್ಲ ಇವರು, ಅನೇಕರು ಈ ಡೂಪ್ಲಿಕೇಟ್ ಸಿಮ್ ಅನ್ನ ಬಳಸ್ತಾ ಇದ್ರು, ಅಂದ್ರೆ ನಕಲಿ ಸಿಮ್ಗಳನ್ನ, ಯಾರ್ಯಾರ್ದು ಆಧಾರ್ ಕಾರ್ಡ್ ಹೆಸರಿನಲ್ಲಿ ಸಿಮ್ ಅನ್ನ ಪಡ್ಕೊಂಡಿದ್ರು. ಹಾಗಾಗಿ ಈ ಡೀಟೇಲ್ಸ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. ಇನ್ನು ವೊಡಾಫೋನ್ ಸಿಮ್ ಕಂಪನಿಯಿಂದ ಸಿಡಿಆರ್ ಅನ್ನ ಪಡ್ಕೊಂಡಿದ್ದಾರೆ ಖಾಕಿ ಪಡೆ. ಅಂದ್ರೆ ಆ ಸಿಮ್ ಅನ್ನ ಬಳಕೆ ಮಾಡಿಕೊಂಡು ಯಾರ್ಯಾರ ಜೊತೆ ಆರೋಪಿಗಳು ಕಾಂಟ್ಯಾಕ್ಟ್ ನಲ್ಲಿದ್ರು, ಏನ್ ಕಾನ್ವರ್ಸೇಷನ್ ನಡೆಸ್ತಾ ಇದ್ರು, ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಎಷ್ಟು ದಿನಗಳಿಂದ ಸ್ಕೆಚ್ ಹಾಕೊಂಡಿದ್ರು, ಯಾರ್ಯಾರ ಜೊತೆಗೆ ಮಾತನಾಡಿ ಈ ಪ್ಲಾನ್ ಮಾಡ್ಕೊಂಡಿದ್ರು. ಯಾಕೆಂದ್ರೆ ಈ ಕೇಸ್ನಲ್ಲಿ ಒಂದಲ್ಲ ಎರಡಲ್ಲ ಟ್ವಿಸ್ಟ್ಗಳು. ಯಾಕೆಂದ್ರೆ ಈ ಮೆಗ್ಗರ್ ಮಷಿನ್ ಇರ್ಬೋದು, ಜೊತೆಗೆ ಕಿಡ್ನಾಪ್ ಮಾಡಿರುವಂತಹ ಪ್ರಕರಣ ಇರ್ಬೋದು, ಅದಾದ ಬಳಿಕ ರೇಣುಕಾಸ್ವಾಮಿಯನ್ನ ಹಲ್ಲೆ ಮಾಡಿ ಕೊಂದಂತಹ ಪರಿ ಇರ್ಬೋದು, ಇವೆಲ್ಲವೂ ಕೂಡ ಜನರನ್ನೇ ಬೆಚ್ಚಿ ಬೀಳಿಸುವಂತೆ ಇದ್ದಾವೆ. ಈ ಡಿ ಗ್ಯಾಂಗ್ನ ಅಟ್ಟಹಾಸವನ್ನ ಎಳೆಯಾಗಿ ನೋಡ್ತಾ ಹೋದ್ರೆ ನಿಜಕ್ಕೂ ಕೂಡ ಇಷ್ಟು ಕ್ರೂರಿಯಾಗಿ ಹತ್ಯೆ ಮಾಡಬಹುದಾ ಅನ್ನುವಂಥ ಪ್ರಶ್ನೆ ಜನರಿಗೆ ಎದುರಾಗುತ್ತೆ. ಆ ಮಟ್ಟಕ್ಕೆ ರೇಣುಕಾಸ್ವಾಮಿಯನ್ನ ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಲಾಗಿದೆ. ಹಾಗಾಗಿ ಈ ಆರೋಪಿಗಳು ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ರು,
ಮತ್ತು ಯಾರ್ಯಾರ ಜೊತೆಗೆ ಏನೇನು ಮಾತನಾಡಿರ್ಬೋದು, ಎಷ್ಟು ಡ್ಯುರೇಷನ್ ಇದೆ, ಪದೇ ಪದೇ ಯಾರಿಗೆ ಕಾಲ್ ಹೋಗಿದೆ, ಪ್ರಭಾವಿ ನಾಯಕನ ಜೊತೆಗೆ ದರ್ಶನ್ ಕೂಡ ಈ ರೇಣುಕಾಸ್ವಾಮಿಯ ಹತ್ಯೆ ಆದ ಬಳಿಕ ಮಾತನಾಡಿದ್ರು ಅನ್ನುವಂಥ ಒಂದಷ್ಟು ಡೀಟೇಲ್ಸ್ ಇದೆ, ವಾಟ್ಸಪ್ ಕಾಲ್ ಮಾಡಿದ್ರು ಅಂತ. ಹೀಗಾಗಿ ಈಗ ವೋಡಾಫೋನ್ ಕಂಪನಿಯಿಂದ ಅಂದರೆ ಈ ಕಾಲ್ ಡೀಟೇಲ್ಸ್ಗೆ CDRಗೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಪೊಲೀಸರು. ಜೊತೆಗೆ ರೇಣುಕಾಸ್ವಾಮಿ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಆ ರೇಣುಕಾಸ್ವಾಮಿಯ ಕೆಲಸದ ಬಗ್ಗೆ, ಕೆಲಸ ಮಾಡ್ತಾ ಇದ್ದಂಥರ ಬಗ್ಗೆ ಮತ್ತು ಎಷ್ಟು ದಿನಗಳಿಂದ ಕೆಲಸ ಮಾಡ್ತಾ ಇದ್ರು ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಕೂಡ ಫಾರ್ಮಸಿಯ ಕೇಂದ್ರ ಕಚೇರಿಗೆ ಪೊಲೀಸರು ಪತ್ರವನ್ನು ಬರೆದಿದ್ರು ಈ ಹಿಂದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಮಾಹಿತಿ ಲಭ್ಯವಾಗಿದೆ. ಅಂದರೆ ರೇಣುಕಾಸ್ವಾಮಿ ಪ್ರತಿದಿನ ಕೂಡ ಎಷ್ಟೊತ್ತಿಗೆ ಬರ್ತಿದ್ರು, ಎಷ್ಟೊತ್ತಿಗೆ ಹೋಗ್ತಿದ್ರು, ಎಷ್ಟು ದಿನದಿಂದ ಕೆಲಸ ಮಾಡ್ತಾ ಇದ್ರು, ಬೇರೆ ರೀತಿಯಾಗಿ ಅಂದರೆ ಅವರ ವ್ಯಕ್ತಿತ್ವ ಹೇಗಿತ್ತು, ಬೇರೆ ಯಾರ್ಯಾರ ಜೊತೆಗೆ ಅವ್ರು ಇರ್ತಾ ಇದ್ರು, ಇದೆಲ್ಲದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಇದರಿಂದ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಪ್ರಬಲವಾದ ಸಾಕ್ಷ್ಯಗಳು ಈಗ ಸಿಕ್ಕಂತಾಗಿದೆ.